ಸಿನಿಮಾ ನೋಡಕ್ ಬಂದ್ರೆ ಕೇವಲ ಯಂಗ್ಸ್ಟರ್ಸ್ ಮಾತ್ರ ಬರೋದಿಲ್ಲ ಚಿತ್ರಮಂದಿರ. ಅದೇ ಫ್ಯಾಮಿಲಿ ಕುಟುಂಬ ಸಮೇತ ಬರ್ತಾರೆ, ಬರೀ ಕೇವಲ ಯಂಗ್ಸ್ಟರ್ಸ್ ಮಾತ್ರ ಬರೋದಿಲ್ಲ, ಫ್ಯಾಮಿಲಿ ಸಮೇತ ನೋಡ್ತಾರೆ. ಒಂದೊಳ್ಳೆ ಸಿನಿಮಾ ಬಂದಿದೆ, ಒಂದ್ ಕಡೆ ಮುಜುಗರ ಆಗೋದಿಲ್ಲ ಇಡೀ ಕುಟುಂಬದ ಜೊತೆ ಕೂತ್ಕೊಂಡು ಸಿನಿಮಾ ನೋಡುವಾಗ. ಇದೊಂದು ನೀವು ಕೇಳಿದ ನನಗೆ ಡೌಟ್ ಇತ್ತು ಸರ್, ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಒಂದು ಪ್ರೈವೇಟ್ ಥಿಯೇಟರ್ ಇದು ಮಾಡಿ ಒಂದಷ್ಟು ಆಡಿಯನ್ಸ್ನ ಕರೆದು ಕೂರಿಸಿ ಫಾರ್ಮ್ಸ್ ಎಲ್ಲ ಕೊಟ್ಟು ರಿಲೀಸ್ ಮಾಡೋಕ್ಕೆ ಮುಂಚೆ ಇದೊಂದು ಪ್ಲಾನ್ ಮಾಡಿದೆ ಸರ್. ಸೊ ನನಗೆ ಡೌಟ್ ಇತ್ತು, ನಾಳೆ ದಿನ ಎಲ್ಲಾದರೂ ನನ್ನ ಇಂಟೆನ್ಷನ್ ಏನು ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆಗಿ ತೋರಿಸ್ಬಿಟ್ಟು ಇದನ್ನ ಹಿಡ್ಕೊಂಡು ಜನರು ಕರೆಯೋದಾದ್ರೆ ನಾನು ಬೇರೆ ಥರ ಮಸಾಲ ಸಿನಿಮಾನೇ ಮಾಡ್ತಿದ್ದೆ. ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆದರೆ ಇನ್ನೂ ರೊಚ್ಚಿಗೆದ್ದು ಮಾಡೋರು ಇದ್ದಾರೆ, ಬಟ್ ಇದು ಮಾರ್ಕೆಟಿಂಗ್ ಎಲಿಮೆಂಟ್ ಅಲ್ಲ. ಪೂರ್ತಿ ಸಾಂಗ್ನ ಫಿಲಿಮ್ ಜೊತೆಲಿ ನೋಡಬೇಕಾದ್ರೆ, ಇಲ್ಲ ಬಿಡಿ ಬರೀ ಸಾಂಗ್ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಲ್ಲ, ನನ್ನ ಕೇಳಿದ್ರೆ ಡಿಕೋಡ್ ಮಾಡಿದ್ರೆ ಸಾಂಗ್ನ ಕ್ಲಿಪ್ ಬೈ ಕ್ಲಿಪ್ ಹೋಗೋಣ. ಬೀಚು, ಮೌಂಟೇನ್, ಒಬ್ರು ಇವಾಗ ಕಾಮನ್ ಕ್ವಶನ್, ಆರ್ ಯು ಬೀಚ್ ಪರ್ಸನ್ ಆರ್ ಮೌಂಟೇನ್ ಪರ್ಸನ್? ಒಂದು ಡೇಟ್ಗೆ ಹೋದ್ರೆ ಕೇಳೋ ಕ್ವಶನ್ಸ್. ಸೊ ಬೀಚ್ ಪರ್ಸನ್, ಮೌಂಟೇನ್ ಪರ್ಸನ್. ಒಂದು ಊಟ ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಊಟ ಮಾಡದೆ ಇದ್ದವ್ರನ್ನ ಕರೆದು ಪ್ರೀತಿಯಿಂದ ತಿನ್ಸೋ ಸೀನ್ಸ್ ಇದೆಲ್ಲ ಇದೆ. ಬರೀ ಇಟ್ಸ್ ಪರ್ಸ್ಪೆಕ್ಟಿವ್ ಸರ್, ಹೆಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇದನ್ನೇ ನಾನು ಎಕ್ಸ್ಪೆರಿಮೆಂಟ್, ನನ್ನ ಡೌಟ್ ಇತ್ತು, ಆಡಿಯನ್ಸ್ನ ಕರೆದೆ, ಕೂರಿಸ್ದೆ, ತೋರಿಸ್ದೆ, ಮಾಡಿದೆ. ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು, ನಮ್ಮಲ್ಲೇ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು. ಬಟ್ ಮಿಕ್ಸ್ಡ್ ರಿವ್ಯೂಸ್ ಬರ್ತಿದೆ. ಐ ಆಮ್ ಹ್ಯಾಪಿ. ಅಂದರೆ ಎರಡು ಎಕ್ಸ್ಟ್ರೀಮ್ ಇದೆ. ತುಂಬ ಯಾರು ಮಾಡ್ತಿರೋಕ್ಕಾಗಿರೋದು ಎಲ್ಲ ಚೆನ್ನಾಗಿ ತೋರಿಸಿದ್ದೀರಾ, ಒಂದು ರಿಯಾಲಿಟಿ ಹೇಗಿದೆ ಅನ್ನೋದನ್ನು ತೋರಿಸಿದ್ದೀರಾ. ಇನ್ನೊಬ್ರು ತುಂಬ ಜಾಸ್ತಿ ಆಯಿತು ಹೇಗೆ ಅನ್ನೋರು. ಎಂಟೈರ್ ಸಿನಿಮಾ ಕುತ್ಕೊಂಡು ನೋಡಿದಾಗ ನಮ್ಗೆ ಇದೇನು ಒಂದು 5% ಅಷ್ಟೇ ಸೆನ್ಸರ್ ಆಗ್ತಿದೆ ಸರ್. ಇಲ್ಲ ಕೊಟ್ಬಿಡ್ಲಿ ತೊಗೊಂಬಿಡೋಣ. 5 ಹಾಡಿದೆ, 2 ಬಿಟ್ ಸಾಂಗ್ಸು, ಇದೊಂದು ಸಾಂಗ್ಸು. ಸೊ ನಾವೇನು ಬೇರೆ ಸಾಂಗು ನೋಡಿದ್ರಲ್ಲ, ಸ್ಕೂಲ್ ಸಾಂಗು, ಅದೆಷ್ಟು ಇನ್ನೋಸೆಂಟ್ ಲವ್ ಇದೆ, 7 ಜನ್ಮಗಳ ಜೊತೆಯಾಗೋ ಆ ಥರನೂ ಮಾಡಿದ್ದೀವಿ. ಬೇಸಿಕಲಿ ಪಾರ್ಟ್ ಆಫ್ ಲೈಫ್ ಏನಿದೆ ಎಲ್ಲ ತೋರ್ಸೋಕೆ ಟ್ರೈ ಮಾಡಿದ್ದೀವಿ. ಮ್ಯೂಸಿಕ್ ನೀವು ಕೇಳಿದ್ರಿ, ನಿಮಗೆ ಇಷ್ಟ ಆಯಿತು ಅಲ್ಲ ಎಲ್ಲರಿಗೂ. ಸೊ ವಿಶಾಲ್ ಆಲಾಪ್ ಅವರು ಲಿರಿಕಲ್ ವಿಡಿಯೋ ನೋಡಿದ್ರಲ್ಲ, ಅದನ್ನು ಮಾಡಿದರು. ಮತ್ತು ಇನ್ನೊಂದು ಸಾಂಗ್ ಮಾಡಿದ್ದಾರೆ. ಮತ್ತು ಶ್ರೀನಿವಾಸ್ ಭಾರ್ಗವ್ ಅವರು ಬಂದಿಲ್ಲ, ಅವರು ಮುಂಬೈಲಿದ್ದಾರೆ. ಸಾಂಗ್ ವಿಡಿಯೋ ಸಾಂಗ್ ಏನು ನೋಡಿದ್ರಲ್ಲ, ಅದು ಶ್ರೀನಿವಾಸ್ ಭಾರ್ಗವ್ ಅವರು ಮಾಡಿದ್ದು. 5.1 ಇದಾಗಿಲ್ಲ ಅಷ್ಟೇ. ಇದು ಸ್ಟೀರಿಯೋ ಪ್ಲೇ ಮಾಡಿದ್ದು. ಅದು 13 GB ಫೈಲ್ ಇತ್ತು, ಅದು ಪ್ಲೇ ಇದಾಗಿಲ್ಲ, ಅದರಿಂದ ಡೌನ್ಲೋಡ್ ಮಾಡಿ ಹಾಕಿದ್ದು. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಂದರೆ ಸರ್, ಬೈಂದೂರಲ್ಲಿ ಶೂಟ್ ಮಾಡಿದ್ವಿ. ಪೊಲೀಸ್ ಪರ್ಮಿಷನ್ಸ್ ಅದು ಇದು ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್. ಆದಷ್ಟು ಒಳ್ಳೆ ಲೊಕೇಶನ್ಸಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಅಷ್ಟೇ. ಮೇಜರ್ಲಿ ಇಲ್ಲೇ ಬೆಂಗಳೂರು ಕವರ್ ಮಾಡಿರುತ್ತೆ ಸರ್. ಹಾಂ, ರೊಮ್ಯಾನ್ಸ್ ಲವ್ ಸ್ಟೋರಿ. ಹಾಂ, ಬೇರೆ ಸಿನಿಮಾಗಳಿಗೂ ನಮಗೂ ಏನು ಡಿಫ್ರೆನ್ಸು, ಆಲ್ರೆಡಿ ತುಂಬ ಲವ್ ಸ್ಟೋರೀಸ್ ಬಂದಿದೆ, ಅದಕ್ಕೂ ನಮಗೂ ಏನು ಡಿಫ್ರೆನ್ಸ್ ಅಂದರೆ ಏನು ಡಿಫ್ರೆನ್ಸ್ ಇಲ್ಲ ಸರ್. ನಮ್ದೇನು ಡಿಫ್ರೆನ್ಸ್ ಅಂದರೆ ಸಿಂಪಲ್ಲು, ಆದಷ್ಟು ಲವ್ನ ನಮ್ಮ ಎಷ್ಟು ರಿಲೇಟಬಲ್ ಆಗಿ ತೋರ್ಸೋಕ್ಕಾಗುತ್ತೋ. ಅಂದರೆ ನೀವು ಆಡಿಯನ್ಸ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಇದಾಗಿತ್ತಲ್ಲ, ಅವ್ರನ್ನ ಅಲ್ಲಿ ನೋಡ್ಕೋಬೇಕು ಅನ್ನೋ ಇಂಟೆನ್ಷನಲ್ಲೇ ಆದಷ್ಟು ಎಷ್ಟು ರಿಲೇಟಬಲ್ ಆಗಿ ಇಟ್ಕೋಬೋದು ಅಷ್ಟು ರಿಲೇಟಬಲ್ ಆಗಿ ಇಟ್ಕೊಂಡಿದ್ದೀನಿ. ಡಿಫ್ರೆಂಟಾಗಿ ಏನು ದೊಡ್ಡ ಸೆಟ್ಟು ಡಿಫ್ರೆಂಟ್ ಟೈಪ್ ಆಫ್ ಸ್ಟೋರಿ ಆ ಥರ ಮಾಡೋಕ್ಕೆ ಹೋಗಿಲ್ಲ. ನನ್ನ ಸಿನಿಮಾ ನಿಮ್ಮ ಸಿನಿಮಾ ಅನ್ನೋ ಥರ ಮಾಡಿದ್ವಿ ಸರ್. ಫಸ್ಟ್ ಹಾಫ್ ಆಲ್ ಹಾಫು ಬೇಸಿಕಲಿ 3 stages ಆಫ್ ಲೈಫ್. ಅಲ್ಲಿ ನಮಗೆ 3 ಡಿಫ್ರೆಂಟ್ ಲವ್ ಸ್ಟೋರೀಸ್ ಇರುತ್ತೆ. ಫಸ್ಟ್ ಲವ್ ಬೇರೆ ಥರ ಇರುತ್ತೆ, ಸೆಕೆಂಡ್ ಲವ್ ಬೇರೆ ಥರ ಇರುತ್ತೆ. ಆಸ್ ವಿ ಮೆಚೂರ್ ಇನ್ ಏಜ್ ನಮ್ಗೆ ಒಂದೊಂದು ಸ್ಟೇಜಲ್ಲಿ ಬರೋ ಲವ್ ಒಂದೊಂದು ಥರ ಇರುತ್ತೆ. ಫಸ್ಟ್ ಲವಲ್ಲಿ ಬಟರ್ಫ್ಲೈ ಫೀಲಿಂಗ್ಸು, ಸೆಕೆಂಡ್ ಇದರಲ್ಲಿ ಕ್ಯಾರೆಕ್ಟರ್ ಒಬ್ಬರು ಪರ್ಸ್ನಾಲಿಟೀಸ್ ಇಶ್ಯೂಸ್ ಬರೋದು, ಒಂದೊಂದು ಥರ ಪ್ರೀತಿ. ಅದನ್ನು ನಾನು ಕಂಪ್ಲೀಟಾಗಿ ಹೇಳೋಕ್ಕಾದ್ರೆ ಸ್ಟೋರಿ ಬಿಟ್ಟಂಗೆ ಆಗುತ್ತೆ. ಆ ಸ್ಟೇಜಸ್ ಆಫ್ ಲೈಫ್, ಸ್ಟೇಜಸ್ ಆಫ್ ಲವ್ ಅನ್ನೋದೇ ನನ್ನ ಕೋರ್ ಕಾನ್ಸೆಪ್ಟ್. ಆರ್ಟಿಸ್ಟ್ ಬಗ್ಗೆ ಹೇಳಬೇಕಂದ್ರೆ ಸಿ ಕೈ ಚಂದ್ರ ಸರ್, ನೀವು ಟ್ರೈಲರಲ್ಲಿ ನೋಡಿದ್ರಿ. ಸಿ ಕೈ ಚಂದ್ರ ಸರ್ ಇದ್ದಾರೆ, ತುಂಬ ಒಳ್ಳೆ ರಾಜಿ ಮ್ಯಾಮ್ ಇದ್ದಾರೆ. ಸಿ ಕೈ ಚಂದ್ರ ಸರ್ದು ರಾಜಿ ಮ್ಯಾಮ್ದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ, ಸರ್ಪ್ರೈಸ್ ಇದೆ ಆ್ಯಕ್ಚುಲಿ, ನೋಡಿ. ಹಾಗೆ ಲಪಂಗ್ ರಾಜ್ ಅವರು ಉತ್ತರ ಕರ್ನಾಟಕ ಅಲ್ಲಿ ಇವ್ರಿಗೆಲ್ಲ ಗೊತ್ತಿದೆ, ಅವರು ಒಳ್ಳೆ ಕಾಮಿಡಿ ಸೀನ್ಸ್ ಬಂದಿದೆ ಅವ್ರ ಜೊತೆ ಸೆಕೆಂಡ್ ಹಾಫಲ್ಲಿ. ಹಾಗೆ ಐಶ್ವರ್ಯ ಅವರು ಇದ್ದಾರೆ, ಅನುಷ್ ಅವರು ಇದ್ದಾರೆ, ಅನೂಪ್ ಅಗಸ್ತ್ಯ ಅವರು ಇದ್ದಾರೆ, ಸುಬಿನ್ ಅಂತ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ರಾಮ್ ಪ್ರದೀಪ್ ಅವರೆಲ್ಲ ಮಾಡಿದ್ರು. ಸೊ ರವಿ ಸಾಲಿಯನ್ ಸರ್ ಇದ್ದಾರೆ, ಅವ್ರದ್ದು ನಮ್ಮದು ಹೀಗೆ ಹೇಳಿ
ನಾನ್ ಲೀನಿಯರ್ ಸ್ಟ್ರಕ್ಚರ್ ಸ್ಟೋರಿ. ಸೊ ರವಿ ಸರ್ ಇದ್ದಾರೆ, ಹಾಗೆ ಗುಣ ಅವರು ಇಲ್ಲಿ ಸ್ವಾಮಿ ಅವರು ಇದ್ದಾರೆ, ಗುಣ ಅವರು. ಪರ್ಸ್ನಲಿ ನಾನು 5 ವರ್ಷ BCom ಕರೆಸ್ಪಾಂಡೆನ್ಸ್ ಮಾಡ್ತಿರ್ಬೇಕಾದ್ರೆ 5 ವರ್ಷ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಇದು ಮಾಡ್ತಿದ್ದೆ. ಅದು ಬಿಟ್ಟರೆ ನಾನು MBA ಮಾಡಿದ್ದೀನಿ ರೇವಾ ಯೂನಿವರ್ಸಿಟಿಲಿ, ಮಾರ್ಕೆಟಿಂಗ್ ಆ್ಯಂಡ್ HR. MBA ಮುಗಿದಿದ್ದ ತಕ್ಷಣ 9ನೇ ತಾರೀಕು ಕಾನ್ವೊಕೇಶನ್ನು, 16ನೇ ತಾರೀಕು ನಂದು ಮುಂಬೈಲಿ ಒಂದು ಜಾಬ್ 12 lakh ಪ್ಯಾಕೇಜ್ದು, 13ನೇ ತಾರೀಕು ಸಿನಿಮಾ ಓಕೆ ಆಯಿತು. ಸೊ ಡೆಸ್ಟಿನಿ ಹೀಗಿತ್ತು. ಜಾಬ್ ಜಾಯ್ನ್ ಆಗದೆ ಇದು ಫಿಲ್ಮ್. ಸರ್ ಚಿಕ್ಕ ವಯಸ್ಸಿಂದನೂ ಈಗ ಹುಚ್ಚಿದೆ, ಅದು ಹೇಗೆ ಆಚೆ ತೆಗೆಯೋದು ಅಂತ ಒಂದು ಇದಿತ್ತು. ಬಟ್ ಟಾರ್ಗೆಟ್ ಇದ್ದಿದ್ದಿದೆ, ಸಿನಿಮಾಲ್ಲೇ ಸಾಯ್ಬೇಕಾದ್ರೆ ಒಂದು ಆ್ಯಕ್ಟ್ರಾಗೆ ಸಾಯೋಣ, ಸಿನಿಮಾ ಮಾಡ್ತೇನೆ ಸಾಯೋಣ ಅಂದು ಒಂದು ಚಿಕ್ಕ ಕನಸು ಸರ್. ಅದಕ್ಕೆ ದೇವರು ಬ್ಲೆಸ್ ಮಾಡಿದ್ರೆ ಸಾಕು, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು, ಕ್ಯಾಮ್ರಾ ಮುಂದೆ ಸತ್ತೋಗ್ಬೇಕು. ಸರ್ ಹುಟ್ಟಿದ್ದು ತಿರುಪತಿ, ಬೆಳೆದಿದ್ದು ಬೆಂಗಳೂರೇ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.